ದೇಶವನ್ನು ಕಟ್ಟಿರೋರೇ ನಾವು ಸ್ವಾಮಿ. ಇವ್ರು ಯಾವಾಗ ದೇಶ ಕಟ್ಟಿದ್ರು? ಇವ್ರು ಯಾವಾಗ ದೇಶ ಉಳಿಸಿದ್ರು? ಇವ್ರು ಯಾವಾಗ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ? ಅಧಿಕಾರಕ್ಕೆ ಬಂದ ನಂತರ ಈಗ ಕಳೆದ ಒಂದು 15-20 ವರ್ಷದಿಂದ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ರು, ಈಗ ಇವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆಯ್ತಾ? ಯಾವಾಗ ದೇಶವನ್ನು ನಾವು ಹೊಡೆದಿದ್ದೇವೆ? ನಾವು ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವ್ರು ನಾವು. ನಮ್ಮ ದೇಶ ಒಗ್ಗಟ್ಟಾಗಿ ಒಂದಾಗಿ ನಾವು ಕೂಡಿಸ್ಕೊಂಡು ಅನೇಕ ಕಷ್ಟ ಕಾಲದಲ್ಲಿ ದೇಶವನ್ನು ನಾವು ಕಟ್ಟಿದ್ದೇವೆ, ಒಂದಾಗಿ ಸೇರಿಸ್ಕೊಂಡು ನಾವು ಈ ದೇಶವನ್ನು ಬೆಳೆಸಿದ್ದೇವೆ. ಅದರಿಂದ ಸುಮ್ಮನೆ ಈ ಥರ ದೇಶವನ್ನು ಹೊಡೆದಿರೋರು ಕಾಂಗ್ರೆಸ್ ಅಂತ ಹಿಂಗೆ ಹೇಳ್ಬಿಡ್ತಾರೋ. ಎಲ್ಲಿ ಹೊಡೆದೋಗಿದೆ? ನಮ್ಮ ದೇಶಕ್ಕೆ ಸಿಕ್ಕಿಮನ್ನು ಸೇರಿಸ್ಕೊಂಡು, ನಮ್ಮ ದೇಶಕ್ಕೆ ಎಲ್ಲ ಈಶಾನ್ಯ ರಾಜ್ಯಗಳನ್ನು ಸೇರಿಸ್ಕೊಂಡು ಎಲ್ಲರಲ್ಲೂ ಕೂಡ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ. ಸುರೇಶ್ ಅವರು ಮಾತಾಡಿರತಕ್ಕಂಥದ್ದು ನಾವು ಎಲ್ಲರೂ ಹೇಳಿದ್ದೀವಿ, ಆ ಥರ ಮಾತಾಡಬಾರ್ದು. ಆದರೆ ಅವ್ರ ಮಾತಿನ ಹಿನ್ನೆಲೆ ಏನಂತ ಹೇಳಿದ್ರೆ, ಈ ಥರ ನಮ್ಗೆ ಅನ್ಯಾಯ ಆಗ್ತಾ ಇದಲ್ಲ ಅಂತ ಆ ಹಿನ್ನೆಲೆ ಹೇಳಿದ್ರೆ ಹೊರತು ಯಾರು ಕೂಡ ದೇಶ ಹೊಡಿಬೇಕು ಅಂತ ಏನು ಯಾರು ನಾವು ಒಪ್ಪೋದಿಲ್ಲ. ಎಲ್ಲರೂ ಹೇಳಾಗಿದೆ, ಅದು ಸರಿ ಇಲ್ಲ ಅಂತ. ಅಖಂಡ ಭಾರತವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್. ಅದೇ ಮನಸ್ಥಿತಿನ ಕಾಂಗ್ರೆಸ್ ಈಗ ಪ್ರಧಾನಿ ಇಬ್ಬಾಗ ಮಾಡಿರೋರು ಯಾವಾಗ ಅಖಂಡ ಭಾರತ ಅಂದ್ರೆ ಅವ್ರು ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನ್ ಇದೆಲ್ಲವನ್ನು ಸೇರಿ ಅಖಂಡ ಭಾರತ ಇತ್ತು ಅಂತ ಅದನ್ನ ಕಾಂಗ್ರೆಸ್ ಇಬ್ಬಾಗ ಮಾಡಿದ್ರು. ಅದೇ ಮನಸ್ಥಿತಿ ಇವ್ರ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂತ ನಿದರ್ಶನ ಇದೆಯಾ ಹೇಳ್ಬಿಟ್ರಿ? ನಾವು 100 ತಪ್ಪು ಮಾಡಿದೆವು, ಒಳ್ಳೇದು ಮಾಡಿದೆವು. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜನ ಮುಂದೆ ಇದ್ರು. ನೆಹರು ಅವರು, ಪಟೇಲ್ರು, ಮಹಾತ್ಮ ಗಾಂಧಿ ಅವರು ಎಲ್ಲರೂ ಮುಂದೆ ಇದ್ರಪ್ಪ ಸ್ವತಂತ್ರ ಹೋರಾಟದಲ್ಲಿ. ಅವ್ರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು ಬೇರೆ. ಇವ್ರ ಕಡೆ ಯಾರೋ ಒಬ್ಬರಾದ್ರು ಇದ್ರ ಅಲ್ಲಿ? ಇವರ ಹಿಂದೂ ಮಹಾಸಭಾದವ್ರು ಯಾರಿದ್ರು ಮುಂದುಗಡೆ ಅವತ್ತು? ಅವರು ಬ್ರಿಟಿಷ್ ಜೊತೆ ಸೇರ್ಕೊಂಡಿರೋರು ಇವರು. ನಾವು ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದಾಗ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು, ಬ್ರಿಟಿಷ್ ಸಪೋರ್ಟ್ ಮಾಡಿದ್ರು. ಆಯ್ತಾ? ಬೀದಿಗಿಳಿದವರು ಯಾರು? ಕಾಂಗ್ರೆಸ್ ಮತ್ತು ಬೇರೆ ಜನ. ಸೊ ದೇಶ ಇಬ್ಬಾಗ ಮಾಡಿದ್ ಬಿಡಿ, ನಮ್ಮ ದೇಶವನ್ನು ನಾವು ಯಾರನ್ನ ವಿರೋಧ ಮಾಡ್ತಾ ಇದ್ದೋ ಬ್ರಿಟಿಷರನ್ನ, ಅವ್ರ ಜೊತೆ ಸೇರ್ಕೊಂಡವರೇ ಹಿಂದೂ ಮಹಾಸಭಾ. ಇದೇ ಯಾರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಉಪಮುಖ್ಯಮಂತ್ರಿ ಆದರು ಬೆಂಗಾಲ್ನಲ್ಲಿ, ಮುಸ್ಲಿಂ ಪಕ್ಷದ ಜೊತೆ ಸೇರಿಸ್ಕೊಂಡು. ಅದು ಇತಿಹಾಸ. ಸೊ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಸಂಪೂರ್ಣ ಜಯ ಸಿಕ್ಲಿಲ್ವೋ, ನಮ್ಮ ಪಾರ್ಟಿಷನ್ ಮಾಡೋಕ್ಕೆ ತಡೆ ಹಿಡಿದಕ್ಕೆ ಆಯಿತು ಆಗಲ್ಲ, ಅದು ಇತಿಹಾಸ. ಅದು ಆದರೆ ಇವರ ಕಾಂಟ್ರಿಬ್ಯೂಷನ್ ಏನು ಹೇಳಿ? ಮೋದಿ ಅವರ ಒಂದು ಹಿಂದೂ ಮಹಾಸಭಾದ, ಅವತ್ತಿನ ಹಿಂದೂ ಮಹಾಸಭಾ, ಇವತ್ತಿನ ಬಿಜೆಪಿ ಜನಸಂಘನೆ ಅದೇ ಸೇಮ್ ಲೈನೇ. RSS ಅವರು ಎಲ್ಲಿದ್ರು ಹೋರಾಟದಲ್ಲಿ? ಯಾರಾದರೂ RSS ಸರಸಂಘ ಚಾಲಕರು ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅವರ ಮುಖ್ಯಸ್ಥರು? ಇದು ಇತಿಹಾಸ. ನಮ್ಮಲ್ಲಿ ಮಹಾತ್ಮ ಗಾಂಧಿ ತಪ್ಪು ಮಾಡಿದ್ರೆ ಅಂತ ಹೇಳ್ಕೊಳ್ಳಿ ಬಿಡಿ. ಮಹಾತ್ಮ ಗಾಂಧಿಯವ್ರು ಕೊಂದವ್ರು ಯಾರು ಕೊಂದಿದ್ರಪ್ಪ ಅವ್ರನ್ನ? ಈಗ ಭಗತ್ ಸಿಂಗ್ನ ಫೋಟೋ ಕೊಡ್ತಾರೆ ಬಿಜೆಪಿ. ಭಗತ್ ಸಿಂಗ್ ಯಾವತ್ತಾದ್ರೂ ಕೂಡ ಹಿಂದೂ ಮಹಾಸಭಾದಲ್ಲಿ ಇದ್ರ? ಬಿಜೆಪಿ ಪರ ಇದ್ರ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ್ರ ಪರ ಇದ್ರ? ಇಲ್ಲ. ಯಾರು ಇವ್ರ ಪರ ಯಾರಿದ್ರು? ಇವ್ರ ಇತಿಹಾಸನೇ ಬೇರೆ. ಇವತ್ತು ಜನರ ಮುಂದೆ ನಾವೇ ದೇಶಭಕ್ತರು, ನಾವೇ ಇವ್ರು ಮೆಕ್ಕಿದವರೆಲ್ಲ ದೇಶದ್ರೋಹಿಗಳಂತ ಬಿಂಬಿಸುವಂಥದ್ದು, ಇದು ದೇಶವನ್ನು ಹೊಡೆಯತಕ್ಕಂಥ ವಿಚಾರ. ಸರ್, ಫೈನಾನ್ಸ್ ಎಲ್ಲರೂ ದೇಶಭಕ್ತರೇ. ಅವರೇನು ದೇಶಭಕ್ತರಲ್ಲ ಅಂತ ನಾನು ಹೇಳೋದಿಲ್ಲ, ಅವರು ದೇಶಭಕ್ತರೇ. ಆದರೆ ಅವರ ಒಂದು ಪರಿಕಲ್ಪನೆಯಲ್ಲಿ ನಾವು ಮಾತ್ರ ದೇಶಭಕ್ತರು, ನಮ್ಮ ವಿರೋಧ ಮಾಡೋರೆಲ್ಲ ದೇಶದ್ರೋಹಿ. ಇದು ದೇಶವನ್ನು ಒಡೆಯುವಂತ ಕೆಲಸ ಆಗಿದೆ. ಗ್ಯಾರಂಟಿ ಯೋಜನೆ ವಿಚಾರವಾಗಿ